ಹಾಯ್ ಫ್ರೆಂಡ್ಸ್, ಡಿಟಿವಿ ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ನಾನಿವತ್ತು ಅಳತೆ ಬ್ಲೌಸ್, ಮೆಜರ್ಮೆಂಟ್ ಬ್ಲೌಸ್ ಇಂದ ಬ್ಲೌಸ್ ಯಾವ ತರ ಕಟಿಂಗ್ ಮಾಡೋದು, ಪರ್ಫೆಕ್ಟ್ ಆಗಿ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ಯಾವ ತರ ತಗೊಳ್ಳೋದು. ಕೆಲವೊಮ್ಮೆ ಫುಲ್ ಬ್ರಾಡ್ ಇರುತ್ತೆ, ಮೆಜರ್ಮೆಂಟ್ ತಗೊಳಕ್ಕಾಗಲ್ಲ. ಅದನ್ನ ಪರ್ಫೆಕ್ಟ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಮ್ಮ ವ್ಯೂವರ್ ಒಬ್ರು, ಅಣ್ಣ ನನಗೆ ಲೈಫಲ್ಲಿ ಒಂದು ಬ್ಲೌಸ್ ಆದ್ರೂ ಕಟಿಂಗ್ ಮಾಡಿ ಹೊಲ್ಕೊಂಡು ಹಾಕೋಬೇಕು ಅನ್ನೋದು ನನಗೆ ಆಸೆ ಇದೆ. ಆದ್ರೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಬರ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಕೊಡಿ ಅಂದ್ರು. ಅದಕ್ಕೋಸ್ಕರ ನಾನು ಒಂದು ಪ್ಯಾಟರ್ನ್ ರೆಡಿ ಮಾಡ್ತಾ ಇದ್ದೀನಿ. ಅಂದ್ರೆ ಇದನ್ನ ಜಸ್ಟ್ ಬ್ಲೌಸ್ ಮೇಲೆ, ಲೈನಿಂಗ್ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಂಡು ಈಸಿಯಾಗಿ 5 ನಿಮಿಷದಲ್ಲಿ ಕಟಿಂಗ್ ಮಾಡ್ಕೋಬಹುದು. ಅದು ಯಾವ ತರ ಇರುತ್ತೆ ಅಂದ್ರೆ ನೋಡಿ ಈ ತರ ಇರುತ್ತೆ. ನಾನು ರೆಡಿ ಕೊಟ್ಟಿರ್ತೀನಿ. ಜಸ್ಟ್ ಇದನ್ನ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಸಾಕು. ತುಂಬಾನೇ ಪರ್ಫೆಕ್ಟ್ ಆಗಿ ನಾನು ಇದರಲ್ಲಿ 5 ಸೈಜ್ ಕೊಡ್ತಾ ಇದ್ದೀನಿ. 32 ಸೈಜು, 34 ಸೈಜು, 36, 38, 40 ಸೈಜ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲಾ ಸೈಜು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಸದ್ಯಕ್ಕೆ 5 ಸೈಜ್ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಫುಲ್ ಡೀಟೇಲ್ ನಾನು ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೋಡೋಣ. ಇವಾಗ ಬ್ಲೌಸ್ ಕಟಿಂಗ್ ನೋಡೋಣ. ಫಸ್ಟಿಗೆ ನಾವು ಬ್ಲೌಸ್ ಮೆಜರ್ಮೆಂಟು ತಗೊಳ್ಳೋದು ಕಲಿಬೇಕಾಗತ್ತೆ. ಯಾಕಂತಂದ್ರೆ ಎಲ್ರಿಗೂ ನಾವು ಬಾಡಿ ಮೆಜರ್ಮೆಂಟ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಕೆಲವೊಮ್ಮೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಯಾವ ತರ ನೆಕ್ ಬ್ರಾಡ್ ಇರುತ್ತೆ, ಯಾವ ತರ ಮೆಜರ್ಮೆಂಟ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂದ್ಬಿಟ್ಟು ಅಂದಾಜೆ ಗೊತ್ತಾಗಲ್ಲ. ಅದು ಪರ್ಫೆಕ್ಟ್ ಮೆಜರ್ಮೆಂಟು ನಿಮಗೆ ಮೆಜರ್ಮೆಂಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಕೆಳಗಡೆ ಕಚ್ಚಾ ಏನು ಮಾರ್ಕಿಂಗ್ ಹಾಕೊಂಡಿದ್ದೀನಿ ನೋಡಿ. ಲೆಂತ್ ಮಾತ್ರ ನಮಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ನೋಡಿ ಜಸ್ಟ್ ಈ ತರ ಬ್ಯಾಕ್ ಎಷ್ಟು ಲೆಂತ್ ಇದೆಯೋ ಅಷ್ಟಕ್ಕೆ ನಾವು ಮಾರ್ಕಿಂಗ್ ಹಾಕೊಂಡ್ರೆ ಸಾಕು. ಅದಕ್ಕೆ ಅರ್ಧ ಇಂಚು ನಾವು ಕಚ್ಚಾಗೋಸ್ಕರ ಮಾರ್ಕಿಂಗ್ ಹಾಕೊಂಡ್ರೆ ಸಾಕು. ಇದು ಆರ್ಮಲ್ ಡೌನ್. ನೋಡಿ ಮೆಜರ್ಮೆಂಟ್ ಅಲ್ಲಿ ಏನಿದೆಯೋ ನೋಡಿ, ಇಲ್ಲೊಂದು ಮಾರ್ಕಿಂಗು, ಕಚ್ಚಾಗೋಸ್ಕರ ಇನ್ನೊಂದು ಮಾರ್ಕಿಂಗ್ ಹಾಕೊಂಡ್ರೆ ನಮಗೆ ಮಾರ್ಜಿನ್ ಅನ್ನೋದು ಸಿಕ್ಕೋಗ್ಬಿಡುತ್ತೆ. ಡೀಪ್ ನೋಡಿ ಬ್ಯಾಕ್ ಪಟ್ಟಿ ಏನಿದೆ ಅಷ್ಟಕ್ಕೆ ಮೆಜರ್ಮೆಂಟ್ ಮಾಡಿ ಇಲ್ಗೊಂದು ಮಾರ್ಕಿಂಗ್ ಹಾಕೊಂಡ್ರೆ ಸಾಕು. ಸ್ಟ್ರೈಟ್ಗೊಂದು ಗೆರೆ ಹಾಕೊಳ್ಳೋಣ. ಆರ್ಮಲ್ ಸೈಡಲ್ಲೂ ಮಾರ್ಕಿಂಗ್ ಹಾಕೊಳ್ಳೋಣ. 3 ಮಾರ್ಕಿಂಗ್ ಆಯ್ತಲ್ವಾ. ಇವಾಗ ವೇಸ್ಟು ನಮಗೆ ಕಂಪಲ್ಸರಿ ಬಂದೇ ಬಿಡುತ್ತೆ. ಇದೇನಿಲ್ಲ, ವೇಸ್ಟ್ ನಮಗೆ ಈ ಥರ ಮೆಜರ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡತ್ತೆ. 31 ಇದೆ. 31 ನಮಗೆ 4ನೇ ಭಾಗ ಮಾಡಿ 1 ಇಂಚು ಡಾಟ್ಗೋಸ್ಕರ ಬಿಡಬೇಕು. ನಮಗೆ ಬರೋದು ಪ್ರಾಬ್ಲಮ್ ಎಲ್ಲ ಶೋಲ್ಡ್ರು ಮತ್ತು ಅಪ್ಪರ್ ಚೆಸ್ಟಲ್ಲಿ ಮೆಜರ್ಮೆಂಟ್ ಯಾವ ಥರ ತಗೋಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ನೋಡಿ ನಾನು ಎಲ್ಲೂ ರಿಂಕಲ್ಸ್ ಇರಬಾರ್ದು. ನೋಡಿ ಈ ಥರ ಇಟ್ಕೊಂಡು ಶೋಲ್ಡರ್ ನೋಡಿ 10 ಬರ್ತಾ ಇದೆ. 10 ನಮಗೆ 5 ಬರುತ್ತೆ. 5 ನಮಗೆ ಕಚ್ಚಾಗೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ನಾವಿದನ್ನು ಎಷ್ಟು ಬಂತು ನಮಗಿದು 5.5 ಒಂದು ಪುಳ್ಳಿ ಬಂತು. 5.5 ಒಂದು ಪುಳ್ಳಿ, ಇಲ್ಲಿಗೆ 3/4 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ನೋಡಿ ಬ್ಲೌಸ್ನ ನೋಡಿ ಈ ಥರ ಒಂದೇ ಒಂದು ರಿಂಕಲ್ಸ್ ಕೂಡ ಬರಬಾರ್ದು. ನೋಡಿ ಈ ಥರ ನೀಟಾಗಿ ನೋಡಿ ಈ ಥರ ಮಾಡಿಕೊಂಡು ಇದು ಗ್ಯಾಪ್ ಎಷ್ಟಿದೆಯೋ ಅಂದ್ಬಿಟ್ಟು ಫಸ್ಟ್ ನೋಡ್ಕೋಬೇಕಾಗತ್ತೆ ನಾವು. ಅಂದರೆ ಬ್ರಾಡ್ ಎಷ್ಟಿದೆ ಅಂತೇಳಿ 8 ಇಂಚು ಬರ್ತಾ ಇದೆ. ಆ 8 ಇಂಚಿಗೆ ನೋಡಿ ಈ ಥರ ಅರ್ಧದಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ. ಅಂದರೆ 4 ಇಂಚು ಬಂತು. 4 ಇಂಚಿನ ನೋಡಿ ಈ ಥರ ಇಟ್ಕೊಂಡು ಫ್ರಂಟು ಬ್ಯಾಕ್ ಎರಡೂ ಸಮೇತ ನೋಡಿ 9.75 ಬರ್ತಾ ಇದೆ. ನಾವು ಒಂದೇ ಸೈಡ್ನ ಮಾರ್ಕಿಂಗ್ ಮೆಜರ್ಮೆಂಟ್ ಮಾಡಿ ಬಿಡಬಾರ್ದು. ಎರಡೂ ಕಡೆ ನಾವು ಮಾರ್ಕಿಂಗ್ ಹಾಕ್ಕೋಬೇಕಾಗತ್ತೆ, ಮೆಜರ್ಮೆಂಟ್ ತಗೋಬೇಕಾಗತ್ತೆ. ನೋಡಿ ಒಂದು ಸೈಡ್ ನಮಗೆ 19.75 ಬಂತು, ಇನ್ನೊಂದು ಸೈಡು ನಮಗೆ
19 ಬರ್ತಾ ಇದೆ. ಅಂದರೆ ಕಟಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಒಂದು ಸೈಡ್ ತಗೊಂಡ್ರೆ ನಮಗೆ ಮೆಜರ್ಮೆಂಟ್ ತಪ್ಪಾಗ್ಬಿಡುತ್ತೆ. ನಾವಿದನ್ನು 4 ಎರಡೂ ಕಡೆದು ಸೇರಿ ಇದನ್ನು ಆಫ್ ಮಾಡಿ ಮಾರ್ಕಿಂಗ್ ಹಾಕಬೇಕಾಗತ್ತೆ. ನೋಡಿ, ಇದಕ್ಕೆ ಕ್ರಾಸ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಕಚ್ಚೆ ನಾವೇನು ಹೊಲಿತೀವಿ ಅದಕ್ಕೋಸ್ಕರ. ಆರ್ಮೋಲ್ ಶೇಪು ನೋಡಿ, ಜಸ್ಟ್ ಒಂದು ಕರ್ವ್ ಸ್ಕೇಲ್ ಇದ್ರೆ ಸಾಕು. ನಾವಿದನ್ನು ಆರ್ಮೋಲ್ ಶೇಪು ನೀಟಾಗಿ ತಗೋಬೋದು. ಇವಾಗ ನಾವು ಆರ್ಮೋಲ್ ಎಷ್ಟು ಬರ್ತಾ ಇದೆ ಅಂತೇಳಿ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿ ಈ ಥರ ನೀಟಾಗಿ ನೋಡಿ. ಇಲ್ಲಿ ಆರ್ಮೋಲಲ್ಲಿ ಒಂದೇ ಒಂದು ರಿಂಕಲ್ಸ್ ಇರಬಾರ್ದು. ನೋಡಿ, ಈ ಥರ ಇಟ್ಕೊಂಡು ನಾವು ಮೆಜರ್ಮೆಂಟ್ ಮಾಡಬೇಕಾಗತ್ತೆ. 8.75 ಬಂತು. 8.75ನ ನಾವು ನೋಡಿ ಇಲ್ಲಿ ನಮಗೆ ಕರೆಕ್ಟಾಗಿ 8.75 ಬಂತು. ಕರೆಕ್ಟಾಗಿ 17.5 ಇದೆ. ನಾವು ಈ ಮೆಥಡಲ್ಲಿ ತಗೊಂಡಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಶೋಲ್ಡರ್ ನೋಡಿ, ಬ್ಲೌಸ್ ಮೆಜರ್ಮೆಂಟಲ್ಲಿ ಎಷ್ಟು ಪಟ್ಟಿ ಇದೆಯೋ ನಾವು ಅಷ್ಟೇ ಕಚ್ಚಾ ಎಕ್ಸ್ಟ್ರಾ ಬಿಟ್ಟು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಬ್ರಾಡ್ 8 ಇಂಚ್ ಇದೆ. 8 ಇಂಚಿಗೆ ನಾವು ಬ್ರಾಡ್ 8 ಇಂಚ್ ಇಟ್ಕೊಳ್ಳೋಣ. ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕಿ ರೌಂಡ್ ಮಾರ್ಕಿಂಗ್ ಹಾಕೊಳ್ಳೋಣ. ಇದು ಬಂದು ವರ್ಕ್ ಬ್ಲೌಸ್ ಇರೋದ್ರಿಂದ ನಾನು ಇದು ನೆಕ್ ಕಟ್ ಮಾಡ್ತಾ ಇಲ್ಲ. ಇದು ಬ್ಲೌಸ್ ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ಇಟ್ಟು ಮಾರ್ಕಿಂಗ್ ಮಾಡಿ ಕೊಟ್ಟು ವರ್ಕ್ ಬ್ಲೌಸ್ ಬಂದ ಮೇಲೆ ಇದನ್ನು ನಾವು ಹೊಲಿತೀವಿ. ಅದಕ್ಕೋಸ್ಕರ ಇದನ್ನು ನೆಕ್ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇಲ್ಲ. ಇದು ಬ್ಯಾಕ್ ಫುಲ್ ಕಟಿಂಗ್ ಮಾಡಿಕೊಂಡು ಆಮೇಲೆ ನಾವು ವರ್ಕ್ ಬ್ಲೌಸ್ಗೆ ಮಾರ್ಕಿಂಗ್ ಮಾಡಿ ಕೊಡ್ಬೋದು. ಒಂದೇ ಸತಿಗೆ ನಮಗೆ ಎರಡೂ ಕೆಲಸನೂ ಆಗೋಗುತ್ತೆ. ಇವಾಗ ನಾವು ಫ್ರಂಟ್ ನೋಡ್ಕೊಳ್ಳೋಣ. ಫ್ರಂಟು ಕಚ್ಚಾ ಕಡೆ ನೋಡಿ ಕೋರ್ ಏನಿದೆ ಆ ಕಡೆ 1.5 ಇಂಚು ಇಲ್ಲ ಈ ಸ್ಕೇಲ್ ಎಷ್ಟು ಇದೆಯೋ ಅಷ್ಟು ನಾವು ಎಕ್ಸ್ಟ್ರಾ ಬಿಟ್ಟು ನಾವು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನಾವಿದನ್ನು ಇವಾಗ ಬ್ಯಾಕ್ ಇಟ್ಟು ಸೇಮ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಶೋಲ್ಡರ್ ಹತ್ರ ನೋಡಿ 1/4 ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮು ಆರ್ಮಲ್ಲು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಅಪ್ಪರ್ ಚೆಸ್ಟ್ ಹತ್ರ 1/4 ಇಂಚ್ ಎಕ್ಸ್ಟ್ರಾ ಬಿಡಬೇಕು. ಇದು ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ನೋಡಿ. ಆರ್ಮಲ್ ಡಾಟ್ ಏನಿದೆ ನಾನು ಅದಕ್ಕೆ ಕರೆಕ್ಟಾಗಿ ನಮಗೆ ಆರ್ಮಲ್ ಶೇಪ್ ಕರೆಕ್ಟಾಗಿ ಬರುತ್ತೆ ನೋಡಿ. ಇದು ನೋಡಿ ಶೋಲ್ಡರ್ ಹತ್ರ 1/2 ಇಂಚ್ ಅಂದರೆ ನಾವು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟು ಇದನ್ನು ಜಸ್ಟ್ ಈ ಥರ ಇಟ್ಟು ಇಲ್ಲಿಗೊಂದು ಮಾರ್ಕಿಂಗ್ ಹಾಕಿ ನಾವಿದನ್ನು ಮಾರ್ಕಿಂಗ್ ಹಾಕ್ಕೊಂಡ್ಬಿಡೋಣ ಸಾಕು. 2.5 ಇಂಚ್ ಏನೋ ಬ್ರಾಡ್ ಇದೆ ಅಷ್ಟೇ ತಗೊಳ್ಳೋಣ ಸಾಕು. ಇದು ವರ್ಕ್ ಬ್ಲೌಸ್ ಇರೋದ್ರಿಂದ ಜಸ್ಟ್ ಒಂದು ಮಾರ್ಕಿಂಗ್ ಹಾಕ್ಬಿಡೋಣ ಸಾಕು. ಲೈನಿಂಗಲ್ಲಿ ಕಟಿಂಗ್ ಮಾಡಬಾರ್ದು ನೆಕ್ಕು. ಡಾಟ್ ಪಾಯಿಂಟ್ ನೋಡಿ, ಹತ್ತು ಇಂಚು ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು 13 ಇಂಚಿದೆ. ನಾವು ಸೇಮ್ ಅದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ಕ್ರಾಸ್ ಇಟ್ಟು 13 ಕಚ್ಚಾಗೋಸ್ಕರ ಇಲ್ಲಿಗೊಂದು ಸ್ಟ್ರೈಟ್ ಮಾರ್ಕು, ಇಲ್ಲಿಗೊಂದು ಸ್ಟ್ರೈಟ್ ಮಾರ್ಕು. ಉಕ್ಸ್ ಪಟ್ಟಿ ನೋಡಿ, ನೆಕ್ ಹತ್ರ ನಾವು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಬೆಲ್ಟಲ್ಲಿ 1/4 ಇಂಚ್ ಒಂದು ಪುಳ್ಳಿವರೆಗೂ ನೋಡಿ ಕಾಣ್ತಾ ಇದೆಯಲ್ವಾ, ಅಲ್ಲಿಗೆ ಮಾರ್ಕಿಂಗ್ ಹಾಕಿ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕಿ ಈ ಪಾಯಿಂಟಲ್ಲಿ 1/2 ಇಂಚು ನೋಡಿ ಈ ಥರ ಕ್ರಾಸ್ ಇಟ್ಕೊಳ್ಳೋಣ. ಆಯ್ತಲ್ವಾ. ಇವಾಗ ಡಾಟ್ ವಿಡ್ತ್ ನೋಡ್ಕೊಳ್ಳೋಣ. ಡಾಟ್ ವಿಡ್ತ್ ನೋಡಿ ಉಕ್ಸ್ ಕಡೆಯಿಂದ 4 ಇಂಚ್ ಬರ್ತಾ ಇದೆ. ಚೆಸ್ಟು ನಮಗೆ ಎಷ್ಟು ಬರ್ತಾ ಇದೆ, 10.5 ಬರ್ತಾ ಇದೆ. ನಾನು ತೋರಿಸ್ತೀನಿ. 4 ಇಂಚು ಅದನ್ನು ಸ್ಟ್ರೈಟ್ ನಾವು ತಗೊಳ್ಳೋಣ. ಸೆಂಟ್ರಲ್ಲಿ ಒಂದು ಗೆರೆ ಹಾಕ್ಕೊಳ್ಳೋಣ.
ನೋಡಿ ಚೆಸ್ಟು ಈ ಥರ ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. 10.5 ಬರ್ತಾ ಇದೆ. 10.5ಗೆ ನಾವು 10.5ನೇ ಇಟ್ಕೊಳ್ಳೋಣ ಸಾಕು. ಇದರಲ್ಲಿ ಎಕ್ಸ್ಟ್ರಾ ಬೇರೆ ಏನೂ ಬೇಕಾಗಿಲ್ಲ. ಇದು ಕಚ್ಚಾ ಎಕ್ಸ್ಟ್ರಾಗೋಸ್ಕರ. ಇವಾಗ ನೋಡಿ ನಮಗೆ ವೇಸ್ಟು 31.5 ಇದೆ. 31.5ಗೆ ನಾವು ನೋಡಿ ಈ ಪಾಯಿಂಟಿಂದ ಎಷ್ಟಿದೆ, 5 ಇಂಚ್ ಇದೆಯಲ್ವಾ, ಆ 5 ಇಂಚ್ ಇಲ್ಲಿ ಮೈನಸ್ ಮಾಡಿ ನಮಗೆ ನೋಡಿ 1 2 3 3.5 ಇಂಚು ನಮಗೆ ಎಕ್ಸ್ಟ್ರಾ ಬರ್ತಾ ಇದೆ. ಆ 3.5 ಇಂಚಿನ ನಾವು ಡಾಟ್ ತಗೊಳ್ಳೋಣ. ಆಯ್ತಲ್ವಾ? ಇವಾಗ ಡಾಟ್ ಮಾರ್ಕಿಂಗ್ ಹಾಕೊಳ್ಳೋಣ. ಎರಡೂ ಕಡೆ ಸೇಮ್ ಸೇಪಲ್ಲೇ ತಗೊಳ್ಳೋಣ. ಇದನ್ನು ಈ ಪಾಯಿಂಟ್ಗೂ ಈ ಪಾಯಿಂಟ್ ಸೇರಿಸ್ಕೊಳ್ಳೋಣ. ಇದು 3/4 ಇಂಚ್ವರೆಗೂ ಡಾಟ್ ವಿಡ್ತ್ ಕೊಡೋಣ. ಆರ್ಮಲ್ ಡಾಟ್ ಕೂಡ ಅಷ್ಟೇ. ನಾವು ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಬಿಟ್ಟಿದ್ದೀವಲ್ಲ, ನಮಗೆ ಆರ್ಮಲ್ ಶೇಪಲ್ಲಿ ಫ್ರಂಟಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಬರಲ್ಲ. ಈ ಥರ ತಗೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇದು ಕೂಡ ಅಷ್ಟೇ. ಆರ್ಮಲ್ ಶೇಪು ಫ್ರಂಟ್ ಆರ್ಮಲ್ ಶೇಪ್ ನೋಡಿ 1/2 ಇಂಚು ಶೇಪ್ ತಗೊಂಡ್ರೆ ಸಾಕು. ನೋಡಿ ಜಸ್ಟ್ ಇಲ್ಲಿ ತನಕ ಇರಬೇಕಷ್ಟೇನೆ. ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟು ನೆಕ್ ಕೂಡ ಕಟಿಂಗ್ ಮಾಡಬೇಕಾಗಿಲ್ಲ, ಯಾಕಂದರೆ ಇದು ವರ್ಕ್ ಬ್ಲೌಸ್ ಇರೋದ್ರಿಂದ. ನಮಗೆ ವರ್ಕ್ ಬ್ಲೌಸ್ ಏನಾದರೂ ಇದ್ದರೆ ಈ ಥರ ಬ್ಲೌಸ್ ಫಸ್ಟೇ ಲೈನಿಂಗ್ ಕಟಿಂಗ್ ಮಾಡಿ ನಾವು ಅದ್ರ ಮೇಲೆ ಮಾರ್ಕಿಂಗ್ ಹಾಕ್ಕೊಂಡ್ರೆ ನಮಗೆ ನೆಕ್ಸ್ಟು ಲೈನಿಂಗ್ ಕಟಿಂಗ್ ಮಾಡೋದು ತಪ್ಪತ್ತೆ. ಇಲ್ಲ ಮಾರ್ಕಿಂಗ್ ಹಾಕೋದಕ್ಕೂ ತುಂಬ ಈಸಿ ಆಗುತ್ತೆ. ಸ್ಲೀವ್ಸ್ ನೋಡಿ ಜೈಂಟ್ ಬರ್ದಿರ ಮಾಡಬೇಕಂದ್ರೆ ಇದು ಒಂಚೂರು ಲೈನಿಂಗ್ ಜಾಸ್ತಿ ಇದ್ದರೆ ನಾವು ಈ ಥರ ಮಾಡಿ ನೋಡಿ ಈ ಥರ ಇದು ಲೆಂತ್ ಬರ್ತಾ ಇಲ್ಲ. ಇವಾಗ ನಾವು ಸ್ವಲ್ಪ ಜೈಂಟ್ ಹಾಕಬೇಕಾಗತ್ತೆ. ನೋಡಿ ಹಿಂಗೆ ಒಂದೇ ಒಂಚೂರು ಜೈಂಟ್ ಬರುತ್ತೆ. ಫಸ್ಟಿಗೆ ನಾವು ಕೆಳಗಡೆ ಮಾರ್ಕಿಂಗ್ ಹಾಕೊಳ್ಳೋಣ. 1/2 ಇಂಚಷ್ಟು ಮಾರ್ಕಿಂಗ್ ಹಾಕೊಳ್ಳೋಣ ಸಾಕು. ಸ್ಲೀವ್ಸ್ ಲೆಂತು ನೋಡಿ ಈ ಥರ ಇಟ್ಕೊಂಡು ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಏನಿಲ್ಲ. ಸ್ಲೀವ್ಸು ನೀವು ನೋಡಿ ಜಸ್ಟ್ ನೋಡಿ ಈ ಥರ ಇಟ್ಕೊಂಡು 4 ಕಡೆಯಿಂದ ಈ ಥರ ಇಟ್ಟು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬರುತ್ತೆ. ಆರ್ಮಲ್ ಡೌನ್ ಕೂಡ ಅಷ್ಟೇ ನೋಡಿ ಈ ಥರ ಉಲ್ಟಾ ಮಾಡಿ ಇಲ್ಲಿಗೊಂದು ಮಾರ್ಕಿಂಗ್ ಹಾಕಿ, ಕೈ ಲೂಸ್ ಕೂಡ ಅಷ್ಟೇ ನಾವು ಎರಡೂ ಕಡೆಯಿಂದ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಸಾಕು. ಅದು 17.5 ಇಂಚು ಆರ್ಮಲ್ ಇದೆ ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಅಕಸ್ಮಾತ್ ನಿಮಗೇನಾದ್ರು ಡೌಟ್ ಬಂದರೆ ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ಚೆಕ್ ಮಾಡಿದ್ರೆ ನೋಡಿ 7 ಇಂಚು ಬರ್ತಾ ಇದೆ. 7 ಇಂಚು ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಂಡ್ರೂ ಸಾಕು, ನಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಶೇಪ್ ಅನ್ನೋದು ನಮಗೆ ಬಂದ್ಬಿಡತ್ತೆ ಮೆಜರ್ಮೆಂಟ್ ಬ್ಲೌಸಲ್ಲಿ. ನೋಡಿ ಇಲ್ಲಿಗೆ ಸೆಂಟ್ರಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ, ಇದಕ್ಕೊಂದು ಇನ್ನೊಂದು ಮಾರ್ಕಿಂಗ್ ಹಾಕೊಳ್ಳೋಣ. ಇದಕ್ಕೂ ಒಂದು ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ. ಇಲ್ಲಿ ಈ ಪಾಯಿಂಟಲ್ಲಿ ನೋಡಿ ಮೇಲ್ಗಡೆ 1 ಇಂಚ್ಗೆ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ. ಈ ಪಾಯಿಂಟಲ್ಲಿ ಅರ್ಧ ನೋಡಿ ಈ ಥರ ಸ್ಕೇಲ್ ಇಟ್ಟು ನೋಡಿ ಈ ಪಾಯಿಂಟ್ ಏನಿದೆ ನೋಡಿ, ಈ ಪಾಯಿಂಟು
ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಸೇರಿಸ್ಬಿಟ್ರೆ ಸಾಕು. ಸ್ಕೇಲ್ ಉಲ್ಟಾ ಮಾಡಿ ನೋಡಿ, ಈ ಥರ ಉಲ್ಟಾ ಮಾಡಿ ಈ ಥರ ಒಂದು ಶೇಪ್ ತಗೊಂಡ್ರೆ ಸಾಕು. ನಮಗೆ ಫ್ರಂಟ್ ಶೇಪ್ ಅನ್ನೋದು, ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಬಂದ್ಬಿಡುತ್ತೆ. ಈ ಪಾಯಿಂಟಲ್ಲಿ ಅರ್ಧ ಇಂಚು ಇದನ್ನ ನೋಡಿ. ನೆಕ್ಸ್ಟು ಇದು ಬ್ಯಾಕ್ದು, ಇದಕ್ಕೂ ಸಹ ಸೇಮು ಅದೇ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನಮಗೆ ಫ್ರಂಟ್ ಆರ್ಮೋಲ್ ಶೇಪು, ಬ್ಯಾಕ್ ಆರ್ಮೋಲ್ ಶೇಪು ತುಂಬ ಈಸಿಯಾಗೂ ಸಿಕ್ಕೋಯ್ತು. ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಸಾಕು. ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ಈ ಕಚ್ಚಾ ಇರೋದನ್ನು ನಾವು ಕಟ್ ಮಾಡಿಬಿಡೋಣ. ಆರ್ಮೋಲ್ ಶೇಪು, ಫ್ರಂಟ್ ಆರ್ಮೋಲ್ ಶೇಪ್ ನೋಡಿ. ಇದು ಮಾರ್ಕಿಂಗ್ ಏನು ಹಾಕಿದ್ವಿ ಅಷ್ಟು ಮಾತ್ರ ಕಟಿಂಗ್ ಮಾಡಿಕೊಂಡ್ರೆ ಸಾಕು. ನಮಗೆ ಎಕ್ಸ್ಟ್ರಾ ಏನು ತೆಗಿಬೇಕಾಗಿಲ್ಲ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇದು ಬ್ಯಾಕಲ್ಲಿ ಡಾಟ್ ಮಾರ್ಕಿಂಗ್ ಹಾಕಿರಲಿಲ್ಲ ನೋಡಿ. 4.5 ಇಂಚಿಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 1 ಇಂಚು ಡಾಟ್ಗೋಸ್ಕರ ಏನು ಬಿಟ್ಟಿದ್ವಿ ಅದನ್ನು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸೇಮ್ ಅದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ ನೋಡಿ. ಇದನ್ನು ಒಂದು ಅರ್ಧ ಇಂಚು 1/4 ಇಂಚ್ವರೆಗೂ ತೆಗಿಯೋಣ, ಜಾಸ್ತಿ ಬೇಡ. ಆಯ್ತಲ್ವಾ? ಇವಾಗ ನಾವು ಬೆಲ್ಟ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋಣ ನೋಡಿ. ಈ ಥರ ಇಟ್ಕೊಂಡು ನೋಡಿ, ಬೆಲ್ಟ್ ಗ್ಯಾಪ್ ಎಷ್ಟಿದೆ. ಇವಾಗ ನಾವು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಬೆಲ್ಟು 3/4 ಇದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ. ವೇಸ್ಟು 31.5 ಇದೆ, ಅದನ್ನು 4ನೇ ಭಾಗದಲ್ಲಿ ತಗೊಂಡು ಕಚ್ಚಾಗೋಸ್ಕರ 1.25 ಇಂಚ್ವರೆಗೂ ಈ ಥರ ತಗೊಳ್ಳೋಣ. 3.5 ಒಂದು ಪುಳ್ಳಿ ಇತ್ತು, ಇದಕ್ಕೆ 4.5 ಒಂದು ಪುಳ್ಳಿ ತಗೊಳ್ಳೋಣ. ನಾವು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಫ್ರಂಟ್ ನೋಡಿ, ಇದನ್ನು ಈ ಥರ ಇಟ್ಕೊಂಡು ಡಾಟ್ ಪಾಯಿಂಟ್ ಏನಿದೆ ಕಚ್ಚಾ, ಅದಕ್ಕೆ ಚಟ್ಕ ಏನು ಹಾಕಿದ್ವಿ ಅಲ್ಲಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಾವು ಇದನ್ನು ನೋಡಿ ಫ್ರಂಟ್ ಇಟ್ಕೊಂಡು ಈ ಥರ ಕ್ರಾಸಲ್ಲಿ ಬಂದಿರೋದು ಕಟ್ ಮಾಡಿಬಿಡೋಣ. ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಈ ಪಾಯಿಂಟ್ಗೂ ಆ ಪಾಯಿಂಟ್ಗೂ ಸೇರಿಸ್ಕೊಳ್ಳೋಣ ಸಾಕು. ಇದನ್ನು ನಾವು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಬ್ಲೌಸು ಮೆಜರ್ಮೆಂಟ್ ಬ್ಲೌಸು ಪರ್ಫೆಕ್ಟಾಗಿ ಯಾವ ಥರ ತಗೊಂಡು ಯಾವ ಥರ ಕಟಿಂಗ್ ಮಾಡಬೇಕಂತೇಳಿ ತುಂಬಾ ಅರ್ಥ ಆಗೋ ಥರ ನಿಮಗೆ ಹೇಳ್ಕೊಟ್ಟಿದ್ದೀನಿ. ತುಂಬಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ ಬಂದರೆ ತಕ್ಷಣ ಒಂದು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮೆಜರ್ಮೆಂಟ್ ಬ್ಲೌಸಿಂದ ಎಷ್ಟು ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಕಟಿಂಗ್ ಮಾಡಬಹುದು ಅಂತೇಳಿ ತುಂಬಾನೇ ವಿವರಣೆ ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಬಂದರೆ ತಕ್ಷಣ ನನಗೆ ಒಂದು ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ತೆ.